ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕು ಕಚೇರಿ ಅವ್ಯವಸ್ಥೆಯ ಆಗರವಾಗಿ ಮಾರ್ಪಟ್ಟಿದೆ. ಸರಿಯಾದ ಶೌಚಾಲಯ ವ್ಯವಸ್ಥೆ ಇಲ್ಲದೆ ನಾಗರಿಕರು ಪರದಾಡುವಂತಾಗಿದೆ. ನೀರಿಲ್ಲ, ಕಿಟಕಿ ಬಾಗಿಲು ಸರಿಯಾಗಿಲ್ಲ. ಇಷ್ಟೆಲ್ಲ ಅವ್ಯವಸ್ಥೆ ತಲೆದೋರಿದ್ರು ಅಧಿಕಾರಿಗಳು ಮಾತ್ರ ತಲೆ ಕೆಡಿಸಿಕೊಳ್ತಿಲ್ಲ. ಪ್ರತಿದಿನ ತಾಲೂಕು ಕಚೇರಿಗೆ ನೂರಾರು ಜನ ಬರ್ತಾರೆ. ಆದರೆ ಶೌಚಾಲಯ ಬಳಕೆಗೆ ಹೋದ್ರೆ ನರಕ ದರ್ಶನವಾಗ್ತಿದೆ. ಆದರೆ ತಾಲೂಕು ಕಚೇರಿ ಸಿಬ್ಬಂದಿ ತಮ್ಮ ಶೌಚಾಲಯವನ್ನ ಶುದ್ಧವಾಗಿ ಇಟ್ಕೊಂಡಿದ್ದಾರೆ. ತಮಗೆ ಬೇಕಾದಾಗ ಬೀಗ ತೆಗೆದು ಬಳಸಿ ನಂತರ ಬೀಗ ಹಾಕೊಂಡು ಹೋಗ್ತಾರೆ. ಆದರೆ ಸಾರ್ವಜನಿಕರಿಗೆ ಮಾತ್ರ ಸಮರ್ಪಕ ಶೌಚಾಲಯ ಇಲ್ಲದೆ ಪರದಾಡುವ ಸ್ಥಿತಿ ನಿರ್ಮಿಸಿದ್ದಾರೆ. ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಕಾರ್ಯಕರ್ತರ ಬೃಹತ್ ಸಮಾವೇಶ ಆಯೋಜಿಸಲಾಗಿತ್ತು. ಬೈಕ್ ರ್ಯಾಲಿಯ ಮೂಲಕ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸಮಾವೇಶಕ್ಕೆ ಭರ್ಜರಿ ಎಂಟ್ರಿ ಕೊಟ್ಟು ಹೂವಿನ ಹಿಪ್ಪರಗಿಯ ಬಿಜಿ ಬ್ಯಾಕೋಡ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು. ಇದೇ ವೇಳೆ ನಿಖಿಲ್ ಕುಮಾರಸ್ವಾಮಿ ಕುದುರೆ ಸಾಲವಾಡಕಿ ಗ್ರಾಮದ ಶಕ್ತಿ ದೇವತೆ ದ್ಯಾಮವ್ವ ತಾಯಿಯ ಆಶೀರ್ವಾದವನ್ನ ಪಡೆದರು. ಬಳಿಕ ಹೂವಿನ ಹಿಪ್ಪರಗಿಯಲ್ಲಿ ತೆರೆದ ವಾಹನದಲ್ಲಿ ರೋಡ್ ಶೋ ನಡೆಸಿದರು. ಈ ವೇಳೆ ನಿಖಿಲ್ ಕುಮಾರಸ್ವಾಮಿಗೆ ದೇವದುರ್ಗ ಶಾಸಕಿ ಕರೆಮ್ಮ, ಜೆಡಿಎಸ್ ಜಿಲ್ಲಾಧ್ಯಕ್ಷ ಬಸನಗೌಡ ಪಾಟೀಲ್ ಮಾಡಗಿ ಸೇರಿ ಹಲವು ಮುಖಂಡರು ಸಾಥ್ ನೀಡಿದರು. ಗಗನಯಾತ್ರೆಯಲ್ಲಿ ಶುಭಾಂಶು ಶುಕ್ಲಾ ಹೊಸ ಅಧ್ಯಾಯ ಬರೆದಿದ್ದಾರೆ. ಸ್ಪೇಸ್ ಸ್ಟೇಷನ್ನಲ್ಲಿ ಭಾರತ 7 ಪ್ರಯೋಗಗಳನ್ನು ಯಶಸ್ವಿಯಾಗಿ ಮಾಡಿ ಮುಗಿಸಿದೆ. ಈ ವಿಶೇಷ ಸಾಧನೆಯನ್ನ ಹಿರಿಯ ಭೌತಶಾಸ್ತ್ರಜ್ಞ ಎಪಿ ಭಟ್ ಹಾಡಿ ಹೊಗಳಿದ್ದಾರೆ. 1600 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಟಿ ಆಕ್ಸಿಯಂ 4 ಕ್ಯಾಪ್ಸೂಲ್ ಭೂಮಿ ತಲುಪಿದ್ದು ರೋಚಕತೆಗೆ ಸಾಕ್ಷಿಯಾಗಿದೆ. ಇಡೀ ಭಾರತೀಯರು ಈ ಸಾಧನೆಯನ್ನ ಸಂಭ್ರಮಿಸುತ್ತಿದ್ದಾರೆ. ನಾಸಾದ ಪ್ರಯೋಗಕ್ಕೆ ಫಲಿತಾಂಶ ಹೊರಬಂದಿದೆ. ಏರ್ ಸ್ಟೇಷನ್ನಲ್ಲಿ ನಡೀತಾ ಇರೋ ಎಲ್ಲ ಪ್ರಯೋಗಗಳು ಮಾನವ ಜನಾಂಗದ ನೆಮ್ಮದಿಯ ಜೀವನಕ್ಕೆ ಸಂಬಂಧಪಟ್ಟಿದ್ದು ಅಂತ ಎಪಿ ಭಟ್ ಹೇಳಿದರು. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತುಕೊಂಡು ಮನೆಯಲ್ಲಿದ್ದ ಸಿಲಿಂಡರ್ ಬ್ಲಾಸ್ಟ್ ಆಗಿದೆ. ನೋಡ್ತಾ ಇದ್ದಂತೆ ಇಡೀ ಮನೆಗೆ ಬೆಂಕಿ ಹೊತ್ತುಕೊಂಡಿದೆ. ಈ ಘಟನೆ ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ರಾಯರ ಓಣಿಯಲ್ಲಿ ನಡೆದಿದೆ. ಅಗ್ನಿ ಅವಘಡದಲ್ಲಿ ಅಕ್ಕಪಕ್ಕದ 3 ಮನೆಗಳಿಗೆ ಹಾನಿಯಾಗಿದೆ. ರಾಯರ ಓಣಿಯ ತಿರುಪತಿ ಅನ್ನೋರ ಮನೆಯಲ್ಲಿ ಸಿಲಿಂಡರ್ ಸ್ಫೋಟಗೊಳ್ತಾ ಇದ್ದಂತೆ ಮನೆಯ ಮೇಲ್ಛಾವಣಿ ಹಾರಿ ಪಕ್ಕದ ಮನೆಗಳಿಗೂ ಹಾನಿಯುಂಟು ಮಾಡಿದೆ. ಮನೆಯಲ್ಲಿದ್ದ 3 ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. 3 ಮನೆಗಳಲ್ಲಿದ್ದ ಹಣ, ಚಿನ್ನಾಭರಣ ಮತ್ತು ವಸ್ತುಗಳು ಸುಟ್ಟು ಕರಕಲಾಗಿದೆ. ಒಟ್ಟು 7 ತೊಲೆ ಚಿನ್ನ, 30,000 ನಗದು ಸುಟ್ಟು ಕರಕಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.